ಹಾಯ್ ನಮಸ್ಕಾರ. ನಾನು ಶೀಲಾ. ಇದು ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ಇದು ನನ್ನ ಮಂಗಳವಾರದ ಮಿನಿ ವ್ಲಾಗು. ಮಂಗಳವಾರ ದಿವಸ ನಮ್ಮೂರಲ್ಲಿ ಹೋಳಿಗೆ ಅಮ್ಮ ಅಂತ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಉಡಿ ಸಾಮಾನೆಲ್ಲ ಕೊಟ್ಟು ಬರೋ ಪದ್ಧತಿ ಇದೆ. ಅಂದರೆ ವರ್ಷಕ್ಕೊಂದು ಸಲ ಈ ರೀತಿಯಾಗಿ ನಮ್ಮೂರಲ್ಲಿ ಮಾಡ್ತಾರೆ. ಹೋಳಿಗೆ ಮಾಡಿಬಿಟ್ಟು ಊರವರೆಗಿನ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊರವರೆಗೆ ಎಲ್ಲರೂ ಸಾಲಾಗಿ ಹೋಳಿಗೆನ ಇಟ್ಟು ಬರ್ತಾರೆ. ಇಲ್ಲಾಂದರೆ ದೇವಸ್ಥಾನಕ್ಕೆ ಈ ರೀತಿಯಾಗಿ ಉಡಿ ಕೊಟ್ಟು ಬರ್ತಾರೆ. ಅಕ್ಕಿ, ಬೇಳೆ, ಬೆಲ್ಲ, ಹಣ್ಣು ಮತ್ತು ಬ್ಲೌಸ್ ಪೀಸು, ದಕ್ಷಿಣೆ, ಎಲೆ ಅಡಿಕೆ, ಅರಶಿನ ಕೊಂಬು, ಉತ್ತುತ್ತಿ ಹಣ್ಣು ಈ ರೀತಿಯಾಗಿ ತೊಗೊಂಡೋಗಿ ಅಮ್ಮನಿಗೆ ಉಡಿ ಕೊಟ್ಟು ಬರ್ತಾರೆ. ನಾನು ಮನೆಯಲ್ಲೇ ಹೋಳಿಗೆ ಮಾಡಿಬಿಟ್ಟು ನೈವೇದ್ಯ ಮಾಡಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಉಡಿ ಕೊಟ್ಟು ಬಂದೆ. ದೇವಿ ಕಣ್ಣು ತುಂಬ್ಕೊಳೋ ರೀತಿ ಚಂದವಾಗಿ ಅಲಂಕಾರ ಮಾಡಿದ್ರು. ಬೇವಿನ ಸೊಪ್ಪಿನಿಂದ ಅಮ್ಮನ ಗುಡಿ ಒಳಗೆ ಹೊರಗೆ ಚಂದವಾಗಿ ಅಲಂಕಾರ ಮಾಡಿದರು. ದೇವಸ್ಥಾನದಲ್ಲಿ ಕೂತ್ರೆ ಮನೆಗೆ ಬರಬೇಕು ಅನ್ನಿಸ್ಲೇ ಇಲ್ಲ. ದೇವಿ ಮುಂದೆ ನಿಂಬೆಹಣ್ಣಿನ ದೀಪ ಕೂಡ ಹಚ್ಚಿ ನಾನು ದೇವಸ್ಥಾನದಿಂದ ಬಂದೆ. ಪೂಜಾರಿ ನಮಗೆ ಪರಿಚಯ ಇರೋದರಿಂದ ನನಗೆ ಹೂವು ಮತ್ತು ದೇವಿ ಉಡಿಯಲ್ಲಿ ಕೊಟ್ಟಿರೋ ನಿಂಬೆಹಣ್ಣು ಕೂಡ ನಮಗೆ ಕೊಟ್ಟರು. ಅಲ್ಲಿಂದ ಬಂದ ನಂತರ ನಾನು ಒಬ್ಬಟ್ಟು ಮಾಡೋದಕ್ಕೆ ಅಂದರೆ ಬೇಳೆ ಹೋಳಿಗೆ ಮಾಡೋದಕ್ಕೆ ಎಲ್ಲ ತಯಾರು ಮಾಡಿಕೊಂಡೆ. ಬೇಳೆ ಎಲ್ಲ ಕುದ್ದು ನಂತರ ಅದಕ್ಕೆಲ್ಲ ಬೆಲ್ಲ ಬೆರೆಸಿ ಕಣಕ ಎಲ್ಲ ರೆಡಿ ಮಾಡಿಟ್ಕೊಂಡು ಬೇಳೆ ಹೋಳಿಗೆ ಎಲ್ಲ ಮಾಡಿಕೊಂಡು ಅದಕ್ಕೆ ಮಾವಿನ ಹಣ್ಣಿನ ಶಿಕರಣೆನೂ ಮಾಡಿದೆ. ಇದೆಲ್ಲ ಮಾಡಿ ಕೋಸಂಬರಿನೂ ಕಲಸಿ ದೇವರಿಗೆ ನೈವೇದ್ಯ ಮಾಡಿದೆ. ಅದಾದ ನಂತರ ನಮ್ಮ ಮನೆಯವ್ರಿಗೂ ಊಟಕ್ಕೆ ಹಾಕಿಕೊಟ್ಟೆ. ಅವರು ಊಟ ಮಾಡಿದರು. ಆಮೇಲೆ ನಾನು ಊಟ ಮಾಡೋಣ ಅಂತ ಹೇಳಿ ಒಂದು ರೋಸ್ಟ್ ಆಗಿರೋ ಹೋಳ್ಗಿನೂ ರೆಡಿ ಮಾಡಿಕೊಂಡು ಶಿಕರಣೆ ಕೋಸಂಬರಿ ಹೋಳ್ಗೆ ಊಟ ಮಾಡಿದೆ. ಒಬ್ಬಟ್ಟಿನ ಸಾರು ಅಂದರೆ ನನಗೆ ತುಂಬ ಇಷ್ಟ. ಒಬ್ಬಟ್ಟಿನ ಸಾರು ಅನ್ನದ ಜೊತೆಗೆ ಹಪ್ಳ ಸಂಡ್ಗೆ ಇಲ್ಲದೇ ಇದ್ದರೆ ಹೇಗೆ? ಇದೆಲ್ಲ ಊಟ ಮಾಡಿದ ಮೇಲೆ ಅಡಿಕೆಯಲ್ಲಿ ಇಲ್ಲದೇ ಇದ್ದರೆ ಹೇಗೆ? ಹೌದಲ್ವಾ? ಮತ್ತೆ ಸಿಗ್ತೀನಿ.